ನಮಸ್ಕಾರ, ನಾವು ಸ್ಟಾರ್ ಸಿಟಿ ಇದೊಂದು ಅಲಾರಾಮ್ ಸಿಸ್ಟಮ್ ಆಗಿದೆ. ಅಲಾರಾಮ್ ಸಿಸ್ಟಮ್ ಅಂದರೆ ಯಾವ ಥರ ಅಂದರೆ ಇದೊಂದು ಅಲಾರಾಮ್ ಸಿಸ್ಟಮು. ಬಟ್ ಇದರಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಈಗ ಫಸ್ಟಿಗೆ ಬರೋದು ಯೂಸರ್ ಮೆನ್ಯುವಲ್ಲ ಎಲ್ಲರೂ ಬರ್ತಿರುತ್ತೆ. ಯೂಸರ್ ಮೆನ್ಯೂ ಏನೇನು ಆಗುತ್ತೆ ನಮ್ಮ ಹತ್ರ. ಈಗ ನೆಕ್ಸ್ಟ್ ಬರುತ್ತೆ ನಿಮಗೊಂದು ಮೇನ್ ಪೆನಲ್ ಇದೆ. ಮೇನ್ ಪೆನಲ್ ಅಲಾರಾಮ್ ಮೇನ್ ಪೆನಲ್ ಬರುತ್ತೆ. ಇದನ್ನು ಏನು ಮಾಡೋದಿದೆ ನೋಡೋಣ ಆಗಿರ್ಬೋದು. ಇದರಲ್ಲಿ ಆಮೇಲೆ ಚೆಕ್ ಮಾಡೋಣ. ಇದರಲ್ಲಿ ಮತ್ತೆ ಏನೇನು ಬರುತ್ತೆ ನೋಡೋಣ. ಇದು ಒಂದು ಹುಟ್ರು ಬಂದಿದೆ. ಇದೊಂದು ಸ್ಮಾಲ್ ಹುಟ್ರು ಇದೆ ಮತ್ತು ಇದಕ್ಕೆ ಡಬಲ್ ಟೇಪ್ ಕೂಡ ಕೊಟ್ಟಿದ್ದಾನೆ ಅನ್ಸೋಕೆ. ಮತ್ತು ಇದರಲ್ಲಿ ಏನೇನು ನೋಡೋಣ. ಇದು ಡೋರ್ ಅಲಾರಾಮ್ ಸೆನ್ಸರ್ ಇದೆ. ಒಂದು ಗೇಟಿಗೆ ಡೋರಿಗೆ ಕೂರಿಸೋದು ಬರುತ್ತೆ ಇದನ್ನು ಡೋರ್ ಅಲಾರಾಮ್ ಸಿಸ್ಟಮ್. ಮತ್ತು ಇದರಲ್ಲಿ ಒಂದು ಸೆನ್ಸರ್ ಇರುತ್ತೆ. ಇದು PIR ಸೆನ್ಸರ್ ಅಂತ ಇರುತ್ತೆ. ಮೋಷನ್ ಟ್ರ್ಯಾಕ್ ಆಗುತ್ತೆ. ಯಾರಾದರೂ ಮೋಷನ್ ಆದರೆ ನಿಮಗೆ ಯಾರಾದರೂ ಬಂದರೆ ಆಟೋಮೆಟಿಕ್ ನಿಮಗೆ ಇದಕ್ಕೆ ಡಿವೈಸ್ ಬೇರೆ ಇರುತ್ತೆ. ಇದು ಅಲಾರಾಮ್ ಆಗುತ್ತೆ. ಮತ್ತು ಇದರಲ್ಲಿ ಒಂದು 2 ರಿಮೋಟ್ ಬರುತ್ತೆ. ಈ ರಿಮೋಟಿಂದ ನಾವು ಲಾಕ್ ಅನ್ಲಾಕ್ ಇದನ್ನು ಮಾಡ್ಬೋದು. ಲಾಕ್ ಅನ್ಲಾಕ್ SOS ಬಟನ್ ಕ್ಲಿಕ್ ಇರುತ್ತೆ. ಇದರಲ್ಲಿ ಒಂದು 2 ರಿಮೋಟ್ ಕೊಟ್ಟಿದ್ದಾನೆ ನಾನು. ಇದನ್ನು ಈಗ ನೀವು ನೋಡಿದರೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾನೆ. ಇದೊಂದು ಸ್ಲೀಪಿಂಗ್ ಚಾರ್ಜರ್ ಆಗಿದೆ. ಇದಕ್ಕೆ ನೀವು ಇದು ಎಷ್ಟು ಎಮ್ಸ್ 0.5 ವೋಲ್ಟ್ 2 amps 10 ವ್ಯಾಟ್ ಒಂದು ಚಾರ್ಜರ್, ಒಂದು ಸ್ಲೀಪಿಂಗ್ ಕೇಬಲ್ ಇರುತ್ತೆ. ಮತ್ತು ಇದು RFID ಡಿವೈಸ್ ಇದೆ. ಇದು ಡೋರ್ ಸೆನ್ಸರ್ ಇದೆ. ಇದ್ರ ರಿಮೋಟ್ ಇದೆ. ಮತ್ತು ಇದೊಂದು ಹೊಟ್ಟು ಇದೆ. ಮತ್ತು ಇದು PIR ಸೆನ್ಸರ್ ಇದೆ. ಮತ್ತು ಇದು ಮೇನ್ ಪೆನಲ್ ಇದೆ ನಮ್ಮದು ಅಲಾರಾಮದು. ಇದನ್ನು ಯಾವ ರೀತಿ ನಿಮಗೆ ಆನ್ ಮಾಡೋದು ಅಷ್ಟು ಬಂದಿದೆ. ಇದರಲ್ಲಿ ನಿಮಗೆ ನೋಡಿ, ಈಗ ಬ್ಯಾಕ್ ಓಪನ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ನೋಡಿ ಸಿಮ್ ಸ್ಲಾಟ್ ಬರುತ್ತೆ. ಒಂದು GSM ಮಾಡಲ್ ಆಗಿದೆ ಇದು. ಯಾರಾದರೂ PIR ಸೆನ್ಸರ್ಗೆ ಮತ್ತು ಡೋರ್ ಓಪನ್ ಆದರೆ ಲಾಕ್ ಇದ್ದಾಗ ಅದು ಕಾಲ್ ಮಾಡುತ್ತೆ ನಿಮಗೆ. ಮತ್ತು ಇದೊಂದು ಆನ್ ಆಫ್ ಬಟನ್ ಇದೆ. ಇದ್ರ ಅಲಾರಾಮ್ ಝೋನ್ ಅಂದರೆ ಇದನ್ನು ಫೈರ್ ಅಲಾರಾಮ್ ಕೂರಿಸ್ಬೋದು ಮತ್ತು ಮೋಷನ್ ಕೇಬಲ್ ಥ್ರೂ ಇರುತ್ತಲ್ಲ, ಮೋಷನ್ ಸೆನ್ಸರ್ ಮತ್ತು ಅಲಾರಾಮ್ ಕೇಬಲ್ ಕೂಡ ಕೂರಿಸ್ಬೋದು ಇದರಲ್ಲಿ. ಇದು ಆನ್ ಮಾಡ್ತೀನಿ ನೋಡಿ. ಈಗ ಅದನ್ನು ಇದನ್ನು ಈಗ ಆನ್ ಮಾಡಿದ್ದೀನಿ. ಆನ್ ಮಾಡಿದ್ಮೇಲೆ ಏನೇನು ಬರುತ್ತೆ ನೋಡೋಣ. ಅದು ಈ ರೀತಿ ಬರ್ತಾ ಇದೆ. ಇದು ಮೇನ್ ಪವರ್ ಡಿಸ್ಕನೆಕ್ಟೆಡ್ ಅಂದರೆ ಕರೆಂಟ್ ಕನೆಕ್ಷನ್ ನಾವು ಗೊತ್ತಿಲ್ಲ, ಅದಕ್ಕೆ ಚಾರ್ಜರ್ ಆ್ಯಪ್ ಕನೆಕ್ಷನ್ ಇಲ್ಲ ಅಂತ ಇದೆ. ಓಕೆ, ಡಿಸ್ಚಾರ್ಜ್ ಮಾಡ್ತೀನಿ. ಡಿಸ್ಚಾರ್ಜ್ ಆದಮೇಲೆ ಇದು ಈ ರೀತಿ ಬರುತ್ತೆ. ಇದನ್ನು ಈ ಡಿವೈಸ್ಗಳು ಸೆನ್ಸರ್ ಏನೇನಿದೆಯಲ್ಲ ಇದನ್ನು ಯಾವ ರೀತಿ ಕನೆಕ್ಟ್ ಮಾಡ್ಬೇಕಂತ ನಿಮಗೆ ತೋರಿಸ್ತೀನಿ ನಾನು. ಇದನ್ನು ಕನೆಕ್ಟ್ ಮಾಡೋದು ಇದಾದರೂ ಕೇಬಲ್ ಥ್ರೂ ಇರುತ್ತೆ. ಒಂದು ಆಡಿಯೋ ಜಾಕ್ ಕೇಬಲ್ ಇದೆಯಲ್ಲ ಅದನ್ನು ಕನೆಕ್ಟ್ ಮಾಡ್ಬೋದು. ಇದನ್ನು ಕನೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು. ಇದರಲ್ಲಿ ಫಸ್ಟ್ ಈಗ ನಾನು ಡಿವೈಸ್ ಆ್ಯಡ್ ಮಾಡೋಣ. ಡಿವೈಸ್ ಆ್ಯಡ್ ಮಾಡೋಕ್ಕೆ ಮೇನ್ ಮೆನ್ಯೂ ಮಾಡಿರಿ. ಮೇನ್ ಮೆನ್ಯೂ ಆದಮೇಲೆ ಇಲ್ಲಿ ತೋರಿಸ್ತೀನಿ ನೋಡಿ. ಪಾರ್ಟ್ಸ್ ಅಂತ ಇದೆಯಲ್ಲ ಅದ್ರ ಬನ್ನಿ ರೈಟ್ ಕ್ಲಿಕ್ ಆಗಿ ಎಂಟ್ರಿ ಕೊಡಿ. ಎಂಟ್ರಿ ಆದಮೇಲೆ ಇಲ್ಲಿ ರಿಮೋಟ್ ಅಂತ ಇದೆಯಲ್ಲ, ಫಸ್ಟ್ ರಿಮೋಟ್ ಕಾನ್ಫಿಗರೇಷನ್ ಮಾಡೋಣ ನಾವು. ರಿಮೋಟ್ ಒಳಗೆ ಆ್ಯಡ್ ಓಕೆ ಕೊಡಿ. ಓಕೆ ಆದಮೇಲೆ ಆ್ಯಡ್ ರಿಮೋಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ರಿಮೋಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದನ್ನು ಏನು ಮಾಡಿ ಒಮ್ಮೆ ಇದರಲ್ಲಿ ಬಟನ್ ಯಾವುದಾದ್ರು ಬಟನ್ ಪ್ರೆಸ್ ಮಾಡಿ ಲಾಕ್ ಅಂತ. ಇದು ಈಗ ಕಾನ್ಫಿಗರೇಷನ್ ಆಗಿದೆ. ಇದೇ ರೀತಿ ಇನ್ನೊಂದು ರಿಮೋಟ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡಿ ಇದನ್ನ ಕಾನ್ಫಿಗರೇಷನ್ ಮಾಡಿ ಯಾವುದಾದ್ರು ಬಟನ್ ಮಾಡಿ. ಇವು 2 ರಿಮೋಟ್ ಕಾನ್ಫಿಗರೇಷನ್ ಆಗಿದೆ ನಿಮಗೆ. ಈಗ 2 ರಿಮೋಟ್ ಕಾನ್ಫಿಗರೇಷನ್ ಆಗಿದೆ. ಈ ಸೈಡಲ್ಲಿ ಇರೋಣ ಇದನ್ನು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಗ್ ಬರೋಣ. ಬ್ಯಾಗ್ ಬಂದು ಇದು RFID ಅಂತ ಇದೆಯಲ್ಲ, ಇದು ಟ್ಯಾಗ್ ಇದೆಯಲ್ಲ, ಇದನ್ನು ಕಾನ್ಫಿಗರೇಷನ್ ಮಾಡೋಣ. ಇದನ್ನು ಓಕೆ ಕೊಡಿ. ಓಕೆ ಆ್ಯಡ್ ಆದಮೇಲೆ ಇಲ್ಲಿ RFID ಅಂತ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದು ಒಂದು RFID ಲಿಂಕ್ ಆಗಿದೆ ಇದಕ್ಕೆ. ಇದನ್ನು ಮತ್ತೊಂದು RFID ಇದೆ ನಮ್ಮಲ್ಲಿ. ಈಗ ಅದು ಕೂಡ ಲಿಂಕ್ ಮಾಡ್ತೀನಿ ನಿಮಗೆ. ಇದನ್ನು ಆ್ಯಡ್ ಮಾಡಿದ್ಮೇಲೆ ಇಲ್ಲಿ RFID ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಲಿಂಕ್ ಆಗಿದೆ ನಿಮಗೆ. ಈಗ ಇದು ವರ್ಕ್ ಆಗ್ತಾ ಇದೆ ಅಂತ ಚೆಕ್ ಮಾಡೋಣ. ಬ್ಯಾಕ್ ಬಂದ್ಬಿಟ್ಟು ಇದನ್ನು ಏನು ಮಾಡೋಣ, ಟಚ್ ಮಾಡೋಣ. ಈಗ ಆರ್ಮ್ ಆಗಿದೆ. ಇದು ಡಿಸ್ಆರ್ಮ್ ಆಗಿದೆ. ಮತ್ತು ಇದೇ ರೀತಿ ಇದು ಕೂಡ ಚೆಕ್ ಮಾಡೋಣ. RFID ಇದು ಕೂಡ ಆರ್ಮ್ ಆಗಿದೆ, ಡಿಸ್ಆರ್ಮ್ ಆಗ್ತಾ ಇದೆ. ಇದು ವರ್ಕ್ ಮಾಡ್ತಾ ಇದೆ 2 ಇದರಲ್ಲಿ. ಮತ್ತು ಇದೇ ರೀತಿ ನಾವು ರಿಮೋಟ್ ಕೂಡ ಚೆಕ್ ಮಾಡೋಣ. ರಿಮೋಟ್ ಕೊಡಿ. ಲಾಕ್ ಮಾಡ್ತೀನಿ ನಾನು. ಲಾಕ್ ಆಗ್ತಾ ಇದೆ. ಓಕೆ ಲಾಕ್. ಇದೇ ರೀತಿ ಲಾಕ್ ಅನ್ಲಾಕ್. ಓಕೆ ಇದು ಕೂಡ ವರ್ಕ್ ಮಾಡ್ತಾ ಇದೆ. 3 ರಿಮೋಟು ಇದು ಎಲ್ಲ ವರ್ಕ್ ಮಾಡ್ತಾ ಇದೆ. ಇದರಲ್ಲಿ ಆ್ಯಡ್ ಆಗಿದೆ ಇದೆಲ್ಲ. ಈಗ ನಾವೇನು ಮಾಡೋಣ, ಇದು ಸೆನ್ಸರ್ ಡೋರ್ ಸೆನ್ಸರ್ ಏನಿರುತ್ತಲ್ಲ ಡೋರ್ ಸೆನ್ಸರ್ ನಾವು ಆನ್ ಮಾಡೋಣ. ಡೋರ್ ಸೆನ್ಸರ್ ಆ್ಯಡ್ ಮಾಡೋಕ್ಕೆ ಫಸ್ಟ್ ಇದೇನು ಮಾಡು, ಈ ದೊಡ್ಡ ಸೆನ್ಸರ್ ಇದೆಯಲ್ಲ ಇದನ್ನು ಬ್ಯಾಕ್ ಮಾಡಿದರೆ ಇಲ್ಲೊಂದು ಬಟನ್ ಕಾಣಿಸ್ಕೊಂಡಿದೆ. ಝೂಮ್ ಮಾಡ್ತೀನಿ ನಾನು. ಈ ಬಟನ್ ಇದೆಯಲ್ಲ ಇದನ್ನು ಫಸ್ಟ್ ಆನ್ ಮಾಡಬೇಕಾಗುತ್ತೆ. ಇದು ಈಗ ಆನ್ ಆಗಿದೆ ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ. ಇದು ಆನ್ ಆದಮೇಲೆ ಇದನ್ನು ಇದು ಎರೋ ಮಾರ್ಕ್ ಅಂತ ಇದೆಯಲ್ಲ
ಇದರದ್ದು ಏರೋ ಮಾರ್ಕು ಮತ್ತು ಇದರ ಏರೋ ಮಾರ್ಕ್ ಅಂತ ಇದೆಯಲ್ಲ, ಇದನ್ನು ಎರಡು ಜಾಯಿಂಟ್ ಮಾಡಿ ಇಡಬೇಕು. ಜಾಯಿಂಟ್ ಆದಮೇಲೆ ಇಲ್ಲಿ ಬಂದ್ಬಿಟ್ಟು ಓಕೆ ಕೊಡಿ. ಓಕೆ ಆದಮೇಲೆ ಪಾರ್ಟ್ಸ್ ಒಳಗೆ ಬಂದು ಓಕೆ ಕೊಡಿ. ಓಕೆ ಆದಮೇಲೆ ಇಲ್ಲಿ ಸೆಕೆಂಡ್ ಆಪ್ಷನ್ ಸೆನ್ಸರ್ ಅಂತ ಕಾಣ್ತಾ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಓಕೆ ಕೊಟ್ಬಿಟ್ಟು ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆ್ಯಡ್ ಮೇಲೆ ಬಂದ್ಬಿಟ್ರೆ ನೀವು ಅಲಾರಾಮ್ ಅಂತ ಬರ್ತಾ ಇದೆಯಲ್ಲ, 3 ಓಕೆ ಅಂತ ಕೊಡಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲಾರಾಮ್ ಅಂತ ಬರ್ತಾ ಇದೆ, ಡೋರ್ ಅಲಾರಾಮ್ ಅಂತ ಬರ್ತಾ ಇದೆ. ಇದನ್ನು ನೋಡಿ ನೀವು ತೋರಿಸಿ, ಇದರಲ್ಲಿ ಚೇಂಜ್ ಆಗುತ್ತೆ. ಇದು ಇದನ್ನ ಕ್ಲಿಕ್ ಮಾಡಿದ್ರೆ ಚೇಂಜ್ ಆಗುತ್ತೆ. ಇದನ್ನು ಮಾಡಿ ಡೋರ್ ಸೆನ್ಸರ್ ಅಂತೇಳಿ ಡೋರ್ ಅಲಾರಾಮ್ ಅಂತ ಬರುತ್ತೆ ಒಂದು ಆಪ್ಷನು. ಸಿಸ್ಟಮ್ ಅಲಾರಾಮ್, ಡೋರ್ ಅಲಾರಾಮ್ ಕೊಟ್ಬಿಟ್ಟು ಇದನ್ನು ಓಕೆ ಕೊಡಿ. ಓಕೆ ಕೊಟ್ಮೇಲೆ ಇದನ್ನ ಏನು ಮಾಡಿ ನೀವು ಸ್ವಲ್ಪ ದೂರ ತಗೊಂಡು ಆ್ಯಡ್ ಆಯ್ತಿದ್ದು ಇಷ್ಟೇ ಇತ್ತು ಕೆಲಸ. ಇದು ಆ್ಯಡ್ ಆಯ್ತು ಡಿವೈಸು. ಇದನ್ನು ಕೂಡ ಈ ಸೈಡ್ ಇರೋಣ. ಆದಮೇಲೆ ಈಗ ನಿಮಗೆ ನೆಕ್ಸ್ಟ್ ನಾನು ತೋರಿಸೋದು PIR ಸೆನ್ಸರ್. ಇದನ್ನ ಯಾವ ರೀತಿ ಕನೆಕ್ಟ್ ಮಾಡ್ಬೇಕಂತ ನಾನು ತೋರಿಸ್ತೀನಿ. ಇದು ಯಾವ ರೀತಿ ಇರುತ್ತೆ ಅಂದರೆ, ಇದನ್ನ ಸ್ಲೈಡ್ ಮಾಡಿ ತೆಗೆದುಬಿಟ್ರೆ, ಇದನ್ನ ಸೈಡ್ ಮಾಡಿ ತೆಗೆದುಬಿಟ್ರೆ ಇಲ್ಲಿ ಒಂದು ಬಟನ್ ಇದೆ, ಇದರದ್ದು ಕೂಡ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದ್ರ ಬಟನ್ ಕೂಡ ಇದೆ. ಇದನ್ನ ಕೂಡ ಆನ್ ಮಾಡಬೇಕಾಗುತ್ತೆ ನಾವು. ಆನ್ ಮಾಡಿದ್ಮೇಲೆ ಇದನ್ನ ಪೇರ್ ಮಾಡೋಕೆ ಬರುತ್ತೆ ನಮಗೆ. ಇದನ್ನು ಕೂಡ ಆನ್ ಮಾಡಿದ್ದೀನಿ ನಾನು. ಇದು ಆನ್ ಆದಮೇಲೆ ಯಾವ ರೀತಿ ಅಂದರೆ ಇಲ್ಲಿ ಇಡ್ತಾ ಇದ್ದೀನಿ ನಾನು ಇದನ್ನು. ಈಗ ಇದನ್ನು ಆ್ಯಡ್ ಮಾಡೋದು ಹೇಗೆಂದರೆ ಪೂರ ಬ್ಯಾಕ್ ಹೋಗ್ತೀನಿ ನಾನು. ಬ್ಯಾಕಿಂದ ಫಸ್ಟಿಂದ ತೋರಿಸ್ತೀನಿ. ಇದು ಡಿವೈಸ್ ಇಲ್ಲಿದೆ, ಈ ಡಿವೈಸ್ ಇಲ್ಲಿದೆ. ಓಕೆ ಮಾಡ್ತೀನಿ ನಾನು ಇದಕ್ಕೆ. ಓಕೆ ಆದಮೇಲೆ ಪಾರ್ಟ್ಸ್ ಒಳಗೆ ಬಂದು ಓಕೆ ಮಾಡಿದರೆ ಇಲ್ಲಿ ಸೆನ್ಸರ್ ಅಂತ ಇದೆಯಲ್ಲ, ಸೆನ್ಸರ್ ಸೆಕೆಂಡ್ ನಂಬರ್ ಆಪ್ಷನ್, ಇದನ್ನು ತೊಗೊಂಡ್ಬಿಟ್ಟು ಓಕೆ ಹೊಡೆದ್ರೆ ನಿಮಗೆ ಆ್ಯಡ್ ಡಿವೈಸ್ ಅಂತ ಬರುತ್ತೆ. ಆ್ಯಡ್ ಡಿವೈಸ್ ಒಳಗೆ ಹೋಗಿ ಈ ಡೋರ್ ಸೆನ್ಸರ್ ಬರುತ್ತಲ್ಲ, ಇದನ್ನು ಚೇಂಜ್ ಮಾಡಬೇಕು. ಇದು ಲಿವಿಂಗ್ ರೂಮ್ ಇದೆ, ಅಲಾರಾಮ್ ಅಲಾರಾಮ್ ಸಿಸ್ಟಮ್ ಅಲಾರಾಮ್ ಏನು ಬರ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಕೊಡಿ. ಓಕೆ ಆದಮೇಲೆ ಸೆನ್ಸರ್ ಬರ್ತಲ್ಲ, ಇದ್ರ ಮೇಲೆ ಕೈ ಈ ರೀತಿ ಮಾಡಿದ್ರೆ ಸಾಕು, ಇದು ಆ್ಯಡ್ ಆಗುತ್ತೆ. ಆಲ್ರೆಡಿ ಆ್ಯಡ್ ಆಯ್ತಿದ್ದು. ನಿಮಗೆ ಇದನ್ನು ಏನು ಮಾಡ್ತೀನಿ ಅಂದರೆ, ಈಗ ಇದು ಯಾರಾದರೂ ಬಂದರೆ ಇದು ಅಲಾರಾಮ್ ಆಗುತ್ತೆ. ಇದನ್ನ ನಾನು ಏನು ಮಾಡ್ತೀನಿ, ಇದನ್ನು ಈಗ ಒಂದು ಕವರ್ ಮಾಡ್ತೀನಿ. ಯಾಕಂದರೆ ನಾನು ಈಗ ಮೂವ್ಮೆಂಟ್ ಮಾಡ್ತಾ ಇದ್ದೀನಿ, ಅದರಿಂದ ಅಲಾರಾಮ್ ಆಗುತ್ತದೆ. ಇದರಿಂದ ನಾನು ರಿಮೋಟಿಂದ ಇಲ್ಲ RFID ಇದನ್ನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ ಮೇಲೆ ಇದಾಗುತ್ತೆ. ಲಾಕ್ ಆಗ್ತಾ ಇದೆ. ಇದು ಟೈಮಿಂಗ್ ಎದ್ರ ಸಮಯ ಡಿಲೇ ಆಗುತ್ತೆ ಅಂದರೆ, ಈಗ ನೀವು ಲಾಕ್ ಮಾಡಿಬಿಟ್ಟು ಶಾಪ್ ಆಗಲಿ ಮನೆ ಆಗಲಿ ಗೇಟ್ ಲಾಕ್ ಮಾಡಿ ಹೊರಗೆ ಬರೋಕ್ಕೆ ಇದು ಟೈಮಿಂಗ್ ಇರುತ್ತೆ. ಇಲ್ಲಾಂದರೆ ಅಲಾರಾಮ್ ಆಗುತ್ತೆ. ಇದು ಡಿಲೇ ಟೈಮ್ ಕೂಡ ನಾವು ಕಡಿಮೆ ಕೂಡ ಇರ್ಬೋದು. ಇದು ಒಂದು 4 ಸೆಕೆಂಡ್ವರೆಗೂ ಕಡಿಮೆ ಮಾಡ್ಬೋದು. ನಾವು 4 ಸೆಕೆಂಡ್ ಮಾತ್ರ ಇರ್ಬೋದು, ಇಲ್ಲಾಂದರೆ 100 ಸೆಕೆಂಡ್ 200 ಸೆಕೆಂಡ್ ಕೂಡ ಇರ್ಬೋದು. ಇದನ್ನು ಮ್ಯಾಕ್ಸಿಮಮ್ ಈಗ ನೋಡಿ ಅಲಾರಾಮ್ ನಾನು ತೋರಿಸ್ತೀನಿ. ಇದೊಂದು ಸ್ಟಿಕ್ಕರ್ ಇದೆ, ಸ್ಪೀಕರ್ ಎಲ್ಲಿ ಕನೆಕ್ಟ್ ಮಾಡ್ಬೇಕಂತ ಅದು ತೋರಿಸ್ತೀನಿ. ಈ ರೀತಿ ಈಗ ಲಾಕ್ ಆಗಿದೆ, ಇದು ಆರ್ಮ್ ಆಗಿದೆ. ಇದನ್ನು ಅಲಾರಾಮ್ ಕೂಡ ಈಗ ನೋಡಿ, ಯಾರಾದರೂ ಬಂದರೂ ನಾನು ಮೂವ್ಮೆಂಟ್ ಮಾಡ್ತಾ ಇದ್ದಿಂದ ನೋಡಿ. ಇದು ಅಲಾರಾಮ್ ತೋರಿಸ್ತಾ ಇದೆ. ಈಗ ಮೂವ್ಮೆಂಟ್ ಆಗಿದೆ. ಮೂವ್ಮೆಂಟ್ ಆದ್ಕೊಳ್ಳೆ ಈಗ ಯಾವ ರೀತಿ ಅಲಾರಾಮ್ ಆಗುತ್ತೆ ನೋಡಿ. ಈಗ ಯಾಕಂದರೆ ಸಿಗ್ನಲ್ ಕಳಿಸ್ತಾ ಇದೆ, ಇದು ಸಿಗ್ನಲ್ ಕಳಿಸಿದ ಮೇಲೆ ನಿಮಗೆ ಇದಾಗುತ್ತೆ. ಇದು ಓನ್ಲಿ ಫಾರ್ ಈಗ ನೆಟ್ವರ್ಕ್ ಸಿಮ್ ಹಾಕಿಲ್ಲ ನಾನು, ಇಲ್ಲಿ ಮಾತ್ರ ಅಲಾರಾಮ್ ಆಗುತ್ತೆ. ಸಿಮ್ ಆದರೆ ಇದಕ್ಕೆ ಕಾಲ್ ಕೂಡ ಬರುತ್ತೆ, ಅದು ತೋರಿಸ್ತೀನಿ ನಿಮಗೆ. ನಾನು ಕಾಲ್ ಯಾವ ಥರ ಬರುತ್ತೆ, ಕಾಲ್ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ಅದು ತೋರಿಸ್ತೀನಿ. ಲಾಕ್ ಮಾಡಿದ್ರೆ ಸಾಕು. ಮತ್ತು ಇದನ್ನು ನೀವು ಕೇಳ್ಬೋದು, ಇಲ್ಲಿ ನೀವು ಇಲ್ಲಿಂದನೇ ಅಲಾರಾಮ್ ಲಾಕ್ ಮಾಡಿದ್ದೀರಾ, ಮತ್ತು ಯಾರಾದರೂ ಬಂದು ಅಲಾರಾಮ್ ಆದರೆ ಲಾಕ್ ಮಾಡಿದ್ರೆ ಹೇಗೆ ಅಂತ. ಇದಕ್ಕೆ ಪಾಸ್ವರ್ಡ್ ಕೂಡ ಸೆಟ್ ಮಾಡೋಕೆ ಬರುತ್ತೆ. ಒಂದು ಪಾಸ್ವರ್ಡ್ ಸೆಟ್ ಮಾಡಿದ್ರೆ ಸಾಕು. ಇದಕ್ಕೆ ಯಾರು ಅನ್ಲಾಕ್ ಮಾಡೋಕೆ ಬರೋಲ್ಲ, ಯಾರು ಲಾಕ್ ಮಾಡೋಕೆ ಬರೋಲ್ಲ. ಆ ಪಾಸ್ವರ್ಡ್ ಹಾಕೋ ಮಾತ್ರ ಲಾಕ್ ಅನ್ಲಾಕ್ ಆಗೋಲ್ಲ ಇದು ಡಿವೈಸ್. ಇದನ್ನು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಏನು ಮಾಡ್ತೀನಿ, ಕಾಲ್ ಯಾವ ರೀತಿ ಆ್ಯಡ್ ಮಾಡೋದು ಮತ್ತು ಯಾವ ರೀತಿ ನಿಮಗೆ ಇದನ್ನು ಇದು ಮಾಡೋದು ಅಂತ, ಕಾನ್ಫಿಗರೇಷನ್ ಮಾಡೋದು, ಇನ್ಸ್ಟಾಲೇಷನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.